ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸುದ್ದಿ. ಆಷಾಢದಲ್ಲೇ ಆದರೂ ಪರವಾಗಿಲ್ಲ, ಮಳೆಗಾಲದ ಅಧಿವೇಶನಕ್ಕಿಂತ ಮುಂಚೆಯೇ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಪೂರ್ಣ ಪ್ರಮಾಣದ ಶಕ್ತಿಯೊಂದಿಗೆ ಅಧಿವೇಶನವನ್ನು ಎದುರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಅದರ ಪ್ರಯತ್ನಗಳು ನಡೀತಾ ಇದೆ. ಅದರ ಚರ್ಚೆಗೆ ಅಂತ ದಿಲ್ಲಿಗೆ ಹೋಗಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏಕಾಏಕಿ ತುರ್ತಾಗಿ ಬೆಂಗಳೂರಿಗೆ ಬರಬೇಕಾದ ಕಾರಣ ಪೂರ್ಣ ಪ್ರಮಾಣದ ಚರ್ಚೆಗಳು ನಡೆಯಲಿಲ್ಲ. ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಚರ್ಚೆಗಳು ನಡೆದವು. ತಡರಾತ್ರಿಯ ತನಕ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಚರ್ಚೆ ನಡೆಸಿದರು. ನಿನ್ನೆ ರಾತ್ರಿಯ ತನಕ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿನ ಕಡೆ ಹೊರಟರು. ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಅವರಿಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮತ್ತೊಂದು ಸುತ್ತು ಚರ್ಚೆ ನಡೆಸ್ತಾರಂತೆ. ಒಂದು ಪಟ್ಟಿಯನ್ನ ಇಬ್ಬರು ನಾಯಕರು ಸೇರಿ ತಯಾರಿಸಿದ್ದರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸೇರಿ. ಅದನ್ನ ನೋಡಿ ರಾಹುಲ್ ಗಾಂಧಿ ಅವರು ಇದೇನು ಹಳೆ ಹೆಸರುಗಳನ್ನೇ ತಗೊಂಡು ಬಂದಿದ್ದೀರಿ ಅಂದ್ರಂತೆ. ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ತಮ್ಮ ಮೂಲಗಳನ್ನು ಬಳಸಿಕೊಂಡು ಒಂದು ಪಟ್ಟಿ ತಯಾರಿಸಿದ್ದಾರೆ. ಈ ಹಿಂದೆ ಸಚಿವರಾಗಿದ್ದವರ ಪರ್ಫಾರ್ಮೆನ್ಸು, ಇಲಾಖೆಯ ಕಾರ್ಯಗಳು, ಅವರು ಉಸ್ತುವಾರಿಯಾಗಿದ್ದ ಜಿಲ್ಲೆಗಳಲ್ಲಿ ಮಾಡಿದ ಕೆಲಸಗಳು, ಕೆಡಿಪಿ ಸಭೆಗಳು ಇತ್ಯಾದಿಗಳ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ಯಂಗ್ ಟೀಮ್ ತರಬೇಕು ಅಂತ ಇದ್ದಾರಂತೆ. ಆವರೇಜ್ ಏಜ್ 55ಕ್ಕಿಂತ ಕಡಿಮೆ ಇರೋದಕ್ಕೆ ಸಾಧ್ಯನಾ ಅನ್ನುವ ಪ್ರಯತ್ನ. ಅದಕ್ಕೆ ಹೊಸ ಟೀಮ್ ಮಾಡಿ ಅಂದಿದ್ದಕ್ಕೆ ಪೂರ್ತಿಯಾಗಿ ಹೊಸಬರನ್ನೇ ಸಚಿವ ಸಂಪುಟದಲ್ಲಿಟ್ಕೊಂಡು ಸರ್ಕಾರ ರಚಿಸೋದು ಕಷ್ಟ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಮುಂದಿನ ವಾರ ಇನ್ನೊಂದ್ಸಲ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳುವುದರೊಂದಿಗೆ
ಸಭೆ 10 ನಿಮಿಷಕ್ಕೆ ಮುಗಿದಿದೆ. 60-40 ಸೂತ್ರ ರಾಹುಲ್ ಗಾಂಧಿ ಅವರ ತಲೆಯಲ್ಲಿದ್ದಂಗಿದೆ. 60% ಹೊಸಬರು, 40% ಹಳಬರು. ಒಂದೇ ಬಾರಿಗೆ ಖಾಲಿ ಇರುವ ಎಲ್ಲ 20 ಸ್ಥಾನಗಳಿಗೂ ಸಚಿವರನ್ನ ತರುವುದು, 20ರ ಪೈಕಿ 60% ಹೊಸ ಮುಖಗಳಿರಬೇಕು ಅಂತ. ಅಂದ್ರೆ 12 ಜನ ಹೊಸಬರು, 8 ಜನ ಹಳಬರು. ಹೊಸಬರು ಅನ್ನುವುದರ ಡೆಫಿನಿಷನ್ ಏನು ಅಂತ ಚರ್ಚೆ ಆಗಬೇಕು. ಫಸ್ಟ್ ಟೈಮ್ ಗೆದ್ದವರಾದರೂ ಪರವಾಗಿಲ್ವಾ, ಅಥವಾ ಮಂತ್ರಿಗಳ ಮೊದಲನೇ ಸಲ ಆಗುವವರು ಹಿಂದೆ 2, 3, 4 ಸಲ ಗೆದ್ದವರ? ವಿ ಡೋಂಟ್ ನೋ. ಸಚಿವ ಸಂಪುಟದ ಜೊತೆಗೆ ವಿಧಾನಸಭೆ ಸ್ಪೀಕರ್ ಆಯ್ಕೆಯಾಗಬೇಕು. ವಿಧಾನ ಪರಿಷತ್ ಸಭಾಪತಿ ಬದಲಾವಣೆಯ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಸಭಾಪತಿ, ಉಪಸಭಾಪತಿ, ಅಲ್ಲಿಗೆ 3 ಹಿರಿಯರಿಗೆ ಅವಕಾಶ ಕಲ್ಪಿಸಿದಂತಾಗತ್ತೆ. ಸಂಭಾವ್ಯರ ಪಟ್ಟಿ ಸಿದ್ಧವಾಗುವುದು ಸೋಮವಾರದ ನಂತರವೇ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದಿಲ್ಲಿಗೆ ಹೊರಡ್ತಾರೆ. ಅವರು ಹೋದ ನಂತರ ಮತ್ತೊಂದು ಸುತ್ತಿನ ಸಭೆಗಳಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಪಟ್ಟಿಯ ಅಂತಿಮ ಡಿಸ್ಕಷನ್ ಆಗತ್ತೆ. ಆ ನಂತರ ದೆಹಲಿಯಿಂದ ಲಿಸ್ಟ್ ಕಳಿಸ್ತಾರೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ.
ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದ್ ನಮ್ಮನೆ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿ ರಿಪೋರ್ಟರ್ ಮಂಜುನಾಥ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಆನಂದ್, ಇದೇನಿದೆ 60-40 ಫಾರ್ಮುಲಾದ ಸುದ್ದಿಯ ಖಚಿತತೆ ಎಷ್ಟು? 20 ಜನರ ಪೈಕಿ 12 ಜನ ಹೊಸಬರಿರಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಹೊಸಬರ ಡೆಫಿನಿಷನ್ ಏನು? ಫಸ್ಟ್ ಟೈಮ್ MLA ಆದವರು BJPಯಲ್ಲಿ ಆಗ್ತಾರೆ, ಕಾಂಗ್ರೆಸ್ನಲ್ಲಿ ಯಾಕೆ ಆಗಬಾರ್ದು ಅಂತ ಕೆಲವರು ಮಾತಾಡ್ತಾ ಇದ್ರು. ಅವ್ರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆಯಾ? ನಿನ್ನೆ ರಾಹುಲ್ ಗಾಂಧಿಯವರ ಭೇಟಿ ಮಾಡೋ ಸಂದರ್ಭದಲ್ಲಿ ಒಂದು ಸಂಬೋಧನೆಯ ಪಟ್ಟಿಯನ್ನು ರಾಹುಲ್ ಗಾಂಧಿಯವರ ಮುಂದೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾಯಕರು ಮಾಡಿದರು. ಆ ಸಂದರ್ಭದಲ್ಲಿ ಆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳ ಬಗ್ಗೆ ರಾಹುಲ್ ಗಾಂಧಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಈ ಪಟ್ಟಿಯನ್ನು ರೀಶೆಡ್ಯೂಲ್ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಆಗ 60-40 ಸೂತ್ರದ ಪ್ರಕಾರ ಈ ಒಂದು ಪಟ್ಟಿಯನ್ನು ಸಿದ್ಧ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳು ಕೂಡ ಆಗ್ತದೆ. ಒಂದೊಮ್ಮೆನಾದರೂ ಕೂಡ ಆ ರೀತಿಯಾಗಿರುವಂಥ 60-40 ಏನಾದ್ರು ಆಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಹಳೆಯ ಸರ್ಕಾರದ ಮಂತ್ರಿಮಂಡಲ ಬಹುತೇಕ ಇದ್ದಂಗೆ ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ 13 ಜನ ಇದ್ದಾರೆ, ಹಳೆ ಮಂತ್ರಿಗಳೇ ಇದ್ದಾರೆ. ಹಾಗಾಗಿ ಇನ್ನು 8 ಜನ ಹೊಸಬರು ಬರ್ತಾರೆ. ಅಂದರೆ ಹಿಂದಿನ ಸರ್ಕಾರದಲ್ಲಿ ಇದ್ದಕ್ಕಂಥವ್ರು ಹೊರಗೆ ಬರ್ತಾರೆ. ಅಲ್ಲಿಗೆ ಎಷ್ಟಾಯಿತು? ಹೆಚ್ಚು ಕಡಿಮೆ 21. ಸೊ ಹಾಗಾಗಿ ಸಹಜವಾಗಿಯೇ ಇದು ಹಳೆ ಸರ್ಕಾರದ ಸಚಿವ ಸಂಪುಟ ಅದರ ಹೊಸತನ ಏನು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗಿರ್ತಕ್ಕಂಥ ಪ್ರಶ್ನೆ ಅಂತಂದರೆ 3ರಿಂದ 8 ಬಾರಿ ಗೆದ್ದಿರೋ ತನಕ, ಅಂದರೆ RV ದೇಶಪಾಂಡೆ ಗೆದ್ದಿರತಕ್ಕಂಥ ಅವಧಿಯನ್ನು ಪರಿಗಣಿಸಿದರೆ ಅಲ್ಲಿ ತನಕನೂ ಕೂಡ ಗೆದ್ದಿರತಕ್ಕಂಥ ಸಂಖ್ಯೆ ಬಹಳ ಮಟ್ಟಿಗಿದೆ. ಅಂದರೆ ಅಲ್ಲಿ ಸುಮಾರು 43 ಜನ ಇದ್ದಾರೆ, 44 ಜನ ಇದ್ದಾರೆ. ಆ ಒಂದು 3, 4, 5, 6, 7 ಮತ್ತು 8 ಅವಧಿಗೆ ಗೆದ್ದಿರತಕ್ಕಂಥವ್ರ ಸಂಖ್ಯೆ ಇದೆ. ಸೊ ಹಾಗಾಗಿ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತಂದರೆ ಸಹಜವಾಗಿ ಈಗ ಮಾಡ್ತಕ್ಕಂಥ 20 ಜನರ ಏನು ಸಚಿವ ಸಂಪುಟ ಇದೆ, ಈ 20 ಜನರ ಒಳಗಡೆ ಕನಿಷ್ಠ 10+1 ಅಥವಾ 1 or 2 ಆಗಬೇಕು. ಆವಾಗ ಸಹಜವಾಗಿ ಒಂದಷ್ಟು ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲದೇ ಇದ್ದರೆ ಇದು ಹಳೆಯ ಸರ್ಕಾರದ ಸಚಿವ ಸಭೆ ಮುಂದುವರಿತಕ್ಕಂಥ ಮತ್ತು ಅದೇ ಮುಖಗಳನ್ನು ಕಾಣಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ 60-40 ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದೆ. ಇನ್ನೊಂದು ಮುಖ್ಯವಾಗಿ ಈ ಸಂಪುಟದೊಳಗಡೆ ಹೊಸದಾಗಿ ಗೆದ್ದಿರ್ತಕ್ಕಂಥ MLAಗಳಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅವರಿಗೆ ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕನಿಷ್ಠ 5 ಜನರಿಗಾದರೂ ಕೂಡ ಅವಕಾಶವನ್ನು ಕೊಡದೇ ಇದ್ದರೆ ಇಲ್ಲಿ ಹೊಸತನಕ್ಕೆ ಅವಕಾಶಗಳು ಇದ್ದಂಗೆ ಆಗೋದಿಲ್ಲ. ಹಾಗಾಗಿ ಆ ಕನಿಷ್ಠ 5 ಜನರು ಹೊಸಬರಿಗೆ, ಅಂದರೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥರು ಅಥವಾ ಬೇರೆ ಬೇರೆ ಮಹಿಳಾ ಕೋಟದಡಿಯ ಹೊಸಬರಿಗೆ ಅವಕಾಶ ಕೊಡೋದೇ ಆದರೆ ಸಹಜವಾಗಿ ಈ ಸಚಿವ ಸಂಪುಟ 60-40 ಸೂತ್ರವನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳಿದೆ. ಈ ಮಧ್ಯಲ್ಲೂ ಕೂಡ 3ರಿಂದ 8 ಅವರಿಗೆ ಗೆದ್ದಿರ್ತಕ್ಕಂಥವ್ರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತದೆ. ಅಲ್ಲಿ ಜಾತಿ ಸಮೀಕರಣ ಆಗ್ತಾ ಇದೆ. ಕಳೆದ ಸಚಿವ ಸಂಪುಟದಲ್ಲಿ ಯಾರಿಗೆ ಅವಕಾಶ ಸಿಕ್ಕಿರಲು ಅವರಿಗೆ ಅವಕಾಶ ಕೊಡ್ತಕ್ಕ, ಉದಾಹರಣೆಗೆ ಬ್ಯಾಕ್ವರ್ಡ್ ಅಂದ ತಕ್ಷಣ 2 ಕುರುಬರಿಗೆ ಆಲ್ರೆಡಿ ಆಗೋಗಿದೆ. ಹಾಗಾಗಿ ಈಗ ಎಷ್ಟು ಜನರಿಗೆ ಕುರುಬರಿಗೆ ಅವಕಾಶ ಕೊಡೋಕ್ಕಾಗತ್ತೆ? ಈಡಿಗರಲ್ಲಿ ಎಷ್ಟು ಜನರಿಗೆ ಅವಕಾಶ ಕೊಡೋ? BK ಹರಿಪ್ರಸಾದ್ ಒಳಗಡೆ ಬಂದರೆ ಈಡಿಗರಿಗೆ ಎಷ್ಟು ಜನರಿಗೆ ಅವಕಾಶ ಕೊಡೋಕ್ಕಾಗತ್ತೆ? ಅಥವಾ BK ಹರಿಪ್ರಸಾದ್ ಅವರು ಸಚಿವ ಸಂಪುಟಕ್ಕೆ ಬರೋ ಚರ್ಚೆ ಎಲ್ಲಿಗೆ ಬಂತದು? ಎಸ್, ಖಂಡಿತವಾಗಲೂ ಕೂಡ ಚರ್ಚೆ ಮುಂದುವರೆದಿದೆ. ನಿನ್ನೆ ನಡೆದಂಥ ಒಂದು ಮಾತುಕತೆಯಲ್ಲೂ ಕೂಡ ಭಾಳ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಅದನ್ನು ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಕೊನೆ ಹಂತದಲ್ಲಿ ಹೇಳುತ್ತೆ ಅಂತಕ್ಕಂಥ ಚರ್ಚೆಗಳಿದೆ. ಯಾಕಂದರೆ ಆಫ್ ದಿ ರೆಕಾರ್ಡ್ ಕೂಡ ಹರಿಪ್ರಸಾದ್ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಯ ಪಾಳೆಯು ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಸೊ ಹೀಗಿರುವಾಗ ಅವರು ಒಳಗಡೆ ಬಂದರೆ ಇಲ್ಲಿ ಈಡಿಗರಿಗೆ ಬಿಲ್ ಅವರಿಗೆ ಅವಕಾಶ ಕೊಡೋ ಸಂಬಂಧಪಟ್ಟ ಹಾಗೆ ಎಷ್ಟು ಜನರಿಗೆ ಅವಕಾಶ ಆಗುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಕಳೆದ ಸಚಿವ ಸಂಪುಟದಲ್ಲಿ ಲಂಬಾಣಿಗಳ ಅವಕಾಶ ಇರಲಿಲ್ಲ, ಉಪ್ಪಾರರಿಗೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಈ ಬ್ಯಾಕ್ವರ್ಡ್ಗಳಲ್ಲಿರ್ತಕ್ಕಂಥವರಿಗೆ ಅವಕಾಶ ಕೊಡೋ ಸಂಬಂಧಪಟ್ಟಾಗ ಏನು ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಒಕ್ಕಲಿಗರಿಗೆ ಎಷ್ಟು ಮಟ್ಟಿಗೆ ಅವಕಾಶ ಆಗುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ. ಮುಖ್ಯಮಂತ್ರಿ ಒಕ್ಕಲಿಗರಿರೋ ಕಾರಣಕ್ಕಾಗಿ ಕಳೆದ ಬಾರಿಯಾಗಿ 6 ಜನರಿಗೆ ಅವಕಾಶ ಆಗುತ್ತಾ? ಖಂಡಿತವಾಗೂ ಕೂಡ ಇಲ್ಲ. ಆದರೆ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಒಂದು ವರ್ಗವನ್ನು, ಒಂದು ಪಡೆಯನ್ನು ಮುಖ್ಯಮಂತ್ರಿಗಳು ತಮ್ಮ ಜೊತೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಈಗ ಬಿಡದಿ ಅಂತ ಟೌನ್ಶಿಪ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಗದ್ದಲ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಾಲಕೃಷ್ಣ, ಚಲರಾಯಸ್ವಾಮಿ ಇವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಆದರೆ ಗಟ್ಟಿ ಧ್ವನಿಯಲ್ಲಿ ಬಾಲಕೃಷ್ಣ ಅವರು ಮಾತಾಡ್ತಿದ್ದಾರೆ. ಅವ್ರನ್ನ ಇಟ್ಕೊಳ್ಳೋದಿದ್ರೆ ಹೇಗಾಗುತ್ತೆ? ಅದು ಬೇರೆ ರೀತಿಯಾಗಿರೋ ಸಂದೇಶ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಅವರು ಬಂದರೆ ಉಳಿದಿರ್ತಕ್ಕ ಶಿವಲಿಂಗೌಡರ ಅವಕಾಶ ನಿಜವಾಗ್ಲೂ ಸಿಗುತ್ತಾ? ಚಲರಾಯಸ್ವಾಮಿ ಸಿಗುತ್ತಾ? ಶರತ್ ಬಚ್ಚೇಗೌಡರು ಸಿಗುತ್ತಾ? ಈ ರೀತಿಯಾಗಿರುವಂಥ ಹಳೆ ಮೈಸೂರು ಭಾಗದ MLAಗಳಿಗೆ ಒಂದು ರೀತಿ ಆತಂಕ ಇದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಹೇಗೆ ಅಳೆದು ತೂಗಿ ಈ 60-40 ಅಂತಕ್ಕಂಥ ಸೂತ್ರದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಅಡ್ಡ ಮತದಾನ ಅಂತಕ್ಕಂಥದ್ದು ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ 7ನೇ ಅಭ್ಯರ್ಥಿ ಗೆಲ್ಲಲಿಕ್ಕೆ ಪೂರಕ ಆಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡುವಲ್ಲಿ ಶರತ್ ಬಚ್ಚೇಗೌಡರ ಪಾತ್ರ ಬಹಳ ದೊಡ್ಡ ಮಟ್ಟಿಗಿದೆ. ಸೊ ಹಾಗಾಗಿ ಶರತ್ ಬಚ್ಚೇಗೌಡರು DK ಶಿವಕುಮಾರ್ ಜೊತೆಗಿರಬೇಕು, ಇರ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಡಸಾಲೆಯಲ್ಲಿದೆ.
ಮಾಗಡಿ ಬಾಲಕೃಷ್ಣ ಇರ್ತಾರೆ ಅಂತಕ್ಕಂಥ ಚರ್ಚೆಗಳಿದೆ, ಅಲ್ಲಿಗೆ ಇಬ್ಬರು ಒಕ್ಕಲಿಗರಾದರು. ಹಾಗಾಗಿ ಉಳಿದಿರ್ತಕ್ಕಂಥ ಹಳೆ ಒಕ್ಕಲಿಗರು ಏನು ಕತೆ? ಸೊ ಇವೆಲ್ಲವೂ ಕೂಡ ಹೇಗೆ ಹೈಕಮಾಂಡ್ ಇದನ್ನು ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಮುಂದಿನ ವಾರ ನಡೀತಕ್ಕಂಥ ಅಂತಿಮ ಸುತ್ತಿನ ಮಾತುಕತೆಯಲ್ಲಿ ಯಾವ ಸೂತ್ರವನ್ನು ಅಂತಿಮವಾಗಿ ಹೈಕಮಾಂಡ್ ಪರಿಗಣಿಸುತ್ತೆ, ಅದನ್ನು ಜಾರಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತೆ. ಆ ಮೂಲಕ ಕರ್ನಾಟಕದ ಜಾತಿ ಸಮೀಕರಣದ ಆಧಾರದಲ್ಲಿ ಯಾವ ಸಮುದಾಯಗಳಿಗೆ ಅವಕಾಶ ಸಿಕ್ಕಿಲ್ಲ ಅವರಿಗೆ ಕೊಡುವಂಥ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಮಾಡಲಾಗುತ್ತೆ, ಅಥವಾ ಪ್ರಬಲ ಜಾತಿಗಳಲ್ಲಿರ್ತಕ್ಕಂಥ ಮೇಲ್ವರ್ಗದವರೇ ದೊಡ್ಡ ದೊಡ್ಡ ಅವಕಾಶಗಳು ಪಡೆತಕ್ಕಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಆಗೋ ಹಂತದಲ್ಲಿ ಒಂದು ಸ್ಪಷ್ಟ ರೂಪವನ್ನು ಪಡ್ಕೊಳ್ಳುತ್ತೆ. ಅಜಿತ್, ಎಸ್, ದೆಹಲಿಯಿಂದ ನಮ್ಮ ರಿಪೋರ್ಟರ್ ಮಂಜು ಇದ್ದಾರೆ. ಮಂಜು, ಸಿದ್ದರಾಮಯ್ಯನವರು ವಾಪಸ್ ಬಂದರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರಿಬ್ಬರು ಅಲ್ಲೇ ಇದ್ದಾರೆ. ಯಾರ್ಯಾರ ಜೊತೆಗೆ ಮೀಟಿಂಗ್ ಆಗ್ತಾ ಇದೆ? ಮೀಟಿಂಗ್ಗಳ ಸುದ್ದಿ ಏನಾದರೂ ಇನ್ಸೈಡ್ ಬರ್ತಾ ಇದೆಯಾ? ಅಜಿತ್, ಈಗಷ್ಟೇ ಅಂದರೆ ಒಂದು 2 ತಾಸಿನ ಹಿಂದೆ ಡಿ ಕೆ ಶಿವಕುಮಾರ್, CM ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕಡಿಮೆ 1 ಗಂಟೆ ಹೊತ್ತು ಸುರ್ಜೇವಾಲಾ ಅವರ ಜೊತೆ 1-to-1 ಕೂತಿದ್ರು AICCಯ ಪ್ರಧಾನ ಕಚೇರಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಂದರೆ ಸಚಿವ ಸಂಪುಟದ ಕಸರತ್ತು ಏನು ನಡೀತಾ ಇದೆ ವಿಸ್ತರಣೆ ಕುರಿತಾಗಿ ಅದು ಸಾಕಷ್ಟು ಚರ್ಚೆಯೂ ಕೂಡ ಅಲ್ಲಿ ಆಯಿತು. ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಿನ್ನೆ 1-to-1 ಮಾತುಕತೆ ಸಂದರ್ಭದಲ್ಲೂ ಇರ್ಬೋದು, ಅಥವಾ ಏನು ಒಟ್ಟಾಗಿ ಸೇರಿಸಿ ಮಾತುಕತೆ ನಡೆಯುವಂಥ ಸಂದರ್ಭದಲ್ಲೂ ಇರ್ಬೋದು. ಏನು ಹೇಳಿದ್ರೋ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಒಂದು ಫ್ರೇಮ್ ವರ್ಕನ್ನು ರೆಡಿ ಮಾಡುವಂಥ ಒಂದು ಕೆಲಸ, ಅದರ ಕುರಿತಾಗಿ ಚರ್ಚೆ ನಮ್ಮ ಉಸ್ತುವಾರಿ ಹಾಗೂ CM ಅವರು ಮಾಡಿದರು ಇವತ್ತು. ಆದರೆ ಹೆಸರುಗಳು ಹೊರಗಡೆ ಇನ್ನೂ ಕೂಡ ಬರ್ತಾ ಇಲ್ಲ. ಎಲ್ಲ ಹೆಸರುಗಳು ಕೂಡ ಈಗಿರುವ ಮಾಹಿತಿಯ ಪ್ರಕಾರ ಇರುವ 20 ಸ್ಥಾನಗಳಿಗೆ ಹೆಚ್ಚು ಕಡಿಮೆ 30ರಿಂದ 35 ಹೆಸರುಗಳು CM ಪಾಳಯದಿಂದ ಬಂದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದು ಎಲ್ಲರನ್ನ ಒಳಗೊಂಡಂತಹ ಒಂದು ಪಟ್ಟಿ ಆಗಿರುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಯಾಕೆಂದರೆ ನಿನ್ನೆ ರಾಹುಲ್ ಗಾಂಧಿಯವರ ನಿರ್ದೇಶನದಂತೆ ಅಂತ ನೋಡಿದರೂ ಕೂಡ ಅದನ್ನು ಫುಲ್ಫಿಲ್ ಮಾಡಬೇಕು, ಆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಒಳಗೊಂಡಂತಹ ಒಂದು ಪಡೆಯನ್ನು ಕಟ್ಟಬೇಕು ಮತ್ತು ಹೊಸ ಮುಖಗಳ ಪಡೆ ಇರಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದರಂತೆ ಎಲ್ಲ ಪಟ್ಟಿ ಸಿದ್ಧಗೊಂಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.